ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ದುರ್ಜನರು ಸಜ್ಜನರಾಗಲಿ, ಸಜ್ಜನರು ಮತ್ತಷ್ಟು ಶೋಭಿಸಲಿ. ದುರದೃಷ್ಟವಶಾತ್ ನಮ್ಮನ್ನು ಆವರಿಸಿದ್ರೆ, ದುಷ್ಟಶಕ್ತಿಗಳ ಬಾಧೆಗೆ ಒಳಗಾಗಿದ್ದರೆ, ಆಕಸ್ಮಿಕ ನಮ್ಮ ಮನೆಯ ಮಕ್ಕಳು ದುಷ್ಟರ ಸಹವಾಸ ಮಾಡಿದ್ರೆ, ಇದೊಂದು ಸಾಕು ಉದಾಹರಣೆ ಅನ್ಕೋತೀನಿ. ನಮ್ಮ ಮಕ್ಕಳು ಸಜ್ಜನರ ಸಂಘ ಸೇರಿದರೆ ಏನೇನು ಕಲಿಬಹುದು, ಸಜ್ಜನರ ಸಾಂಗತ್ಯ ಇದ್ದರೆ ಏನೇನು ನಡೆಯುವಂಥದ್ದು. ಸತ್ಸಂಗಶ್ಚ ವಿವೇಕಶ್ಚ ನಿರ್ಮಲಂ ನಯನದ್ವಯಂ. ಅವನು ಪೂರ್ಣವಾಗಿ ದೀರ್ಘವಾಗಿರುವ ಆಯುಷ್ಯವನ್ನು, ಅವನು ಪೂರ್ಣವಾಗಿ ದೀರ್ಘವಾಗಿರುವ ಐಶ್ವರ್ಯವನ್ನು, ಅವನು ಪೂರ್ಣವಾಗಿ ದೀರ್ಘವಾಗಿರತಕ್ಕಂತಹ ಎಲ್ಲ ಕಾಮನೆಗಳಲ್ಲೂ ಜೀವನ ಗಳಿಸ್ತಕ್ಕಂಥ ದಿಶಕ್ತಿಯನ್ನು ಪಡಿತಾನೆ ಸಜ್ಜನರ ಸಂಘದಲ್ಲಿದ್ದರೆ. ಅದೇ ನಮ್ಮ ಮಗ ಯಾಕೋ ಅವ್ರ ಜೊತೆ ಸೇರಿ ಹಾಳಾಗ್ಬಿಟ್ಟು, ನಮ್ಮ ಮಗ ಯಾಕೋ ಬುದ್ಧಿವಂತನಾಗಲಿಲ್ಲ, ನಮ್ಮ ಮಗ ಯಾಕೋ ಹೇಳಿದ ಮಾತು ಕೇಳ್ತಾ ಇಲ್ಲ, ನಮಗೆ ಮಕ್ಕಳು ಪ್ರಯೋಜನ ಆಗಲಿಲ್ಲ, ಅವರಿಗೆ ಮಕ್ಕಳೇ ಇಲ್ಲ, ಎಷ್ಟೋ ವಾಸಿ ನಮಗೆ ಮಕ್ಕಳಿದ್ದು ಕೂಡ ಏನು ಪ್ರಯೋಜನವಾಗಲಿಲ್ಲ ಅಂತ ವ್ಯಥೆ ಪಡ್ತಾ ಇರೋರು, ಓಂ ಶ್ರೀ ಮರ್ತ್ಯಪಾವನ ಪಾದಾಯ ನಮಃ. ಶನೈಶ್ಚರನ ಪಾದವನ್ನು ಹಿಡಿದು ಬಿಡಿ ಇವತ್ತು. ಮರ್ತ್ಯಪಾವನ ಪಾದಾಯ ನಮಃ ನಮ್ಮ ಮಂತ್ರವನ್ನು ಪದೇ 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 ಯಾವ ಮಕ್ಕಳು ಅಂತಹ ದುಶ್ಚಟಗಳಿಗೆ, ದುಷ್ಟರ ಜೊತೆ ಸೇರಿ ಹಾಳಾಗ್ಬಿಟ್ಟದಂತ ನಿಮ್ಮ ಮನಸ್ಸಿಗೆ ಅನಿಸಿದ್ದರೆ, ಈ ಒಂದು ಮಂತ್ರವನ್ನು ಇವತ್ತು ಹೇಳ್ತಾ ಆ ಒಂದು ಮಕ್ಕಳ ಹೆಸರನ್ನ ಪದೇ 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 ನೆನಪು ಮಾಡಿಕೊಳ್ಳುತ್ತಾ ಅಂತಹ ದುಷ್ಟರನ್ನು ಶಿಷ್ಟರನ್ನಾಗಿಸ್ತಕ್ಕಂತಹ ಓಂ ಶ್ರೀ ಮರ್ತ್ಯಪಾವನ ಪಾದಾಯ ನಮಃ. ಶುಭಂ ಭೂಯಾತ್. ಒಳಿತಾಗಲಿ.